ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಜೊತೆಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿರುವಂತಹ ರಾಜೀವ್ ಗೌಡ ಕೋರ್ಟ್ ಮೊರೆ ಹೋಗಿದ್ದಾರೆ ಎಫ್ಐಆರ್ ಅನ್ನ ರದ್ದು ಕೋರಿ. ಈ ಸಂಬಂಧ ನ್ಯಾಯಮೂರ್ತಿಗಳು ರಾಜೀವ್ ಗೌಡಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಒಡ್ಡಿದಂತಹ ಪ್ರಕರಣ ಸಂಬಂಧ ಎಫ್ಐಆರ್ ರದ್ದು ಕೋರಿ ಕೈ ಮುಖಂಡ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದು, ಅರ್ಜಿದಾರ ರಾಜೀವ್ ಗೌಡಗೆ ಹೈಕೋರ್ಟ್ ಪೀಠ ಕ್ಲಾಸ್ ತೆಗೆದುಕೊಂಡಿದೆ. ಅರ್ಜಿದಾರನಿಗೆ ಮಹಿಳೆ ಎಂದರೆ ಗೌರವ ಇಲ್ವಾ ಅಂತ ಪ್ರಶ್ನೆ ಮಾಡಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಈ ಒಂದು ಅರ್ಜಿಯನ್ನ ಕೈಗೆತ್ತಿಕೊಂಡಿದ್ದು ಒಂದಷ್ಟು ಕ್ಲಾಸ್ ಅನ್ನ ತೆಗೆದುಕೊಂಡಿದೆ. ಅರ್ಜಿದಾರ ಇಂತಹ ಮಾತುಗಳನ್ನೆಲ್ಲ ಹೇಗೆ ಆಡಲು ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ರಾಜೀವ್ ಗೌಡ ಪರ ವಕೀಲರಿಗೆ ಕೇಳಿದೆ. ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಬ್ಯಾನರ್ ತೆರವುಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ ಕಾಲ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಅಲ್ಲದೆ ಬೆದರಿಕೆಯನ್ನು ಒಡ್ಡಿದಂತಹ ಪ್ರಕರಣ ಸಂಬಂಧ ಅಮೃತಾ ಗೌಡ ಅವರು ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ರು. ಎಫ್ಐಆರ್ ಆಗಿತ್ತು. ಆ ದಿನದಿಂದ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡ ಈ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಒಮ್ಮೆ ಮಾತನಾಡಿದರೆ ವಾಪಸ್ ಪಡೆಯಲು ಆಗುವುದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಿಯಂತ್ರಣವಿಲ್ಲದ ನಾಲಿಗೆಯೇ ಎಲ್ಲವನ್ನ ಹಾಳು ಮಾಡಬಲ್ಲದು. ನೀವು ಕ್ಷಮೆ ಕೇಳಿದ್ರೂ ಒಡೆದಿರುವುದು ಒಂದಾಗುವುದಿಲ್ಲ ಅನ್ನುವಂತಹ ವಿಚಾರವನ್ನ ತಿಳಿ ಹೇಳುವ ಕೆಲಸ ಮಾಡಿದ್ದಾರೆ. ಅರ್ಜಿದಾರನ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 7479 ದಾಖಲಾಗಿದ್ದು, ರಾಜೀವ್ ಗೌಡ ಅರ್ಜಿ ಸಂಬಂಧ ಆದೇಶವನ್ನ ಕಾಯ್ದಿರಿಸಿದೆ ಪೀಠ. ಒಮ್ಮೆ ಮಾತನಾಡಿದ್ರೆ ವಾಪಸ್ ಪಡಿಲಿಕ್ಕೆ ಸಾಧ್ಯ ಇಲ್ಲ. ನಿಯಂತ್ರಣವಿಲ್ಲದ ನಾಲಿಗೆಯೇ ಎಲ್ಲವನ್ನೂ ಕೂಡ ಹಾಡು ಮಾಡುತ್ತೆ. ನೀವು ಕ್ಷಮೆ ಕೇಳಿದ್ರೂ ಕೂಡ ಒಡೆದಿರುವುದನ್ನ ಒಂದು ಮಾಡಲು ಸಾಧ್ಯವಿಲ್ಲ ಅಂತ ಪೀಠ ಹೇಳಿದೆ. ಮತ್ತು ಯಾಕೆ 7479 ಹಾಕಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಈ ಪ್ರಕರಣದಲ್ಲಿ ಆತ ಆಡಿದಂತಹ ಮಾತುಗಳು ಯಾವೆಲ್ಲ ಸೆಕ್ಷನ್ಗಳನ್ನ ಯೋಚಿಸಿ ಅಳೆದು ತೂಗಿ ಹಾಕಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಪೀಠ ಗಮನಿಸಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನ ಹಾಕಿದ್ದು ಈ ಸಂದರ್ಭವಾಗಿ ನ್ಯಾಯಮೂರ್ತಿಗಳು ಏನೆಲ್ಲ ವಿಚಾರಗಳನ್ನ ಕೋಟ್ ಮಾಡಿದ್ದಾರೆ, ಯಾವೆಲ್ಲ ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ? ದಿವ್ಯಾ, ಪ್ರಮುಖವಾಗಿ ರಾಜೀವ್ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿರುವಂಥದ್ದು. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ರಾಜೀವ್ ಗೌಡ ಪರ ವಕೀಲರು ಒಂದು ಮಾಹಿತಿಯನ್ನು ಕೊಡ್ತಾರೆ. ಈಗ ಅಂದ್ರೆ ಮಾಧ್ಯಮಗಳಲ್ಲಿ ಈ ಸುದ್ದಿ ಹೊರಗಡೆ ಬರ್ತು, ಮಾಧ್ಯಮಗಳಲ್ಲಿ ಸುದ್ದಿ ಹೊರಗಡೆ ಬಂದ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕವೂ ಕೂಡ ಅವರು ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಅದಾದ ಬಳಿಕ ಅವ್ರಿಗೆ ಫೋನ್ ಮೂಲಕವೂ ಕೂಡ ಒಂದು ಕ್ಷಮೆಯಾಚನೆ ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ಜೊತೆಗೆ ಹೈಕೋರ್ಟ್ ಏನಾದರೂ ಒಪ್ಪಿದ್ರೆ ಅಂದ್ರೆ ಇದಕ್ಕೆ ಏನಾದ್ರು ರಿಲ್ಯಾಕ್ಸೇಷನ್ ಏನಾದ್ರು ಕೊಟ್ಟರೆ ಬಹಿರಂಗವಾಗಿ ಕೂಡ ಕ್ಷಮೆಯನ್ನ ಕೇಳಲಿಕ್ಕೆ ಈಗಾಗಲೇ ತಯಾರಿದ್ದಾರೆ ರಾಜೀವ್ ಗೌಡ ಅನ್ನೋದ್ರ ಬಗ್ಗೆ ಹೈಕೋರ್ಟ್ಗೆ ಒಂದು ಮಾಹಿತಿಯನ್ನ ನೀಡಿದ್ರು. ಯಾಕೆಂದ್ರೆ ಹೈಕೋರ್ಟ್ ಈ ರೀತಿಯ ಅರ್ಜಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅರ್ಜಿದಾರರ ಪರದ ವಕೀಲರ ನಿಲುವೇನು, ಜೊತೆಗೆ ಅರ್ಜಿದಾರರು ಯಾವ ರೀತಿಯಲ್ಲಿ ನಡೆದುಕೊಳ್ತಾರೆ ಮುಂದಿನ ಪ್ರಕರಣಗಳಲ್ಲಿ ಅಂತೇಳಿ. ಯಾಕೆಂದ್ರೆ ಒಂದು ಬ್ಯಾನರ್ ವಿಚಾರಕ್ಕೆ ನಡೆದಂತ ಗಲಾಟೆ ಇದು. ಬ್ಯಾನರ್ ಅನ್ನ ಈಗಾಗಲೇ ಎಲ್ಲಾ ಕಡೆ ಕೂಡ ಬ್ಯಾನ್ ಮಾಡಲಾಗಿದೆ. ಪೌರಾಯುಕ್ತೆ ಈ ರೀತಿ ಹೇಳಿದ್ರು ಕೂಡ ಅವರ ಜೊತೆಯಲ್ಲಿ ತುಂಬಾ ಕೀಳುಮಟ್ಟದಲ್ಲಿ ಮಾತುಕತೆಯನ್ನ ಮಾಡಿರುವಂತದ್ದು, ಜೊತೆಗೆ ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಈ ರೀತಿಯ ವಿಚಾರಗಳನ್ನು ಕೂಡ ಏನು ತಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸಾಕಷ್ಟು ಆಕ್ಷೇಪವನ್ನು ಎತ್ತಿತು. ಯಾಕೆಂದ್ರೆ ಹೈಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಹೇಳಿರುವಂತದ್ದು, ಒಮ್ಮೆ ಏನಾದ್ರೂ ಒಂದು ವಸ್ತು ಹೊಡೆದೋದ್ರೆ ಅದನ್ನ ಮತ್ತೆ ಸೇರಿಸುವಂತದ್ದಾಗ್ಲಿ ಅಥವಾ ಒಬ್ಬರ ಮನಸ್ಸಿಗೆ ನೋವನ್ನ ಮಾಡಿದ್ರೆ ಅದನ್ನ ಸರಿ ಮಾಡ್ಲಿಕ್ಕಾಗ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಬಹಿರಂಗವಾಗಿ ಅವ್ರಿಗೆ ಆಗ್ಬೇಕಾದಂತ ಅವಮಾನಗಳೇನಿತ್ತು ಅವಮಾನಗಳನ್ನ ಈಗಾಗಲೇ ಮಾಡ್ಬಿಟ್ಟಿದ್ದಾರೆ. ಮಾಡಾದ್ಮೇಲೆ ಈ ರೀತಿಯಲ್ಲಿ ಮತ್ತೆ ಸರಿ ಮಾಡ್ತೀನಿ ಮತ್ತು ಬಹಿರಂಗವಾಗಿ ಕ್ಷಮೆಯನ್ನ ಯಾಚನೆ ಮಾಡ್ತೀನಿ ಅನ್ನೋದು ಸೂಕ್ತವಲ್ಲ ಅಂತ ಹೇಳಿ ಕೂಡ ತಮ್ಮ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ವಾದ ಪ್ರತಿವಾದವನ್ನ ಈಗಾಗಲೇ ನ್ಯಾಯಾಲಯ ಆದೇಶವನ್ನ ಮಾಡಿ ಅಂದ್ರೆ ಏನು ಆಲಿಸಿರುವಂತದ್ದು. ನ್ಯಾಯಾಲಯ ಆಲಿಸಿದ ಬಳಿಕ ಈಗ ಆದೇಶವನ್ನು ಕಾಯ್ದಿರಿಸಿದೆ. ಯಾವಾಗ ಬಹುತೇಕ ಇನ್ನೊಂದು ಮುಂದಿನ ವಾರದಲ್ಲಿ ಏನು ಆದೇಶ ಬರುವಂತ ಸಾಧ್ಯತೆಗಳು ಕೂಡ ಇದಾವೆ. ಜೊತೆಗೆ ಸೆಕ್ಷನ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತೆಗೆದುಕೊಂಡಂತ ಕ್ರಮಗಳೇನಿತ್ತು ಆ ಕ್ರಮಗಳ ಬಗ್ಗೆ ಕೂಡ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು. 74 ಮತ್ತು 79 ಸೆಕ್ಷನ್ಗಳನ್ನ ಅಂದ್ರೆ ಮಹಿಳೆಗೆ ಆಗಿರುವಂತ ದೌರ್ಜನ್ಯ ಏನಿತ್ತು ಆ ದೌರ್ಜನ್ಯ ಸೆಕ್ಷನ್ಗಳೇನಿತ್ತು ಆ ಸೆಕ್ಷನ್ಗಳನ್ನ ಯಾಕಾಗಿ ಇಂಪ್ಲಿಮೆಂಟ್ ಅನ್ನ ಮಾಡಿಲ್ಲ ಅಂದ್ರೆ ಎಫ್ಐಆರ್ ನಲ್ಲಿ ಸೇರಿಸಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ಗೃಹ ಇಲಾಖೆಗೂ ಕೂಡ ಒಂದಷ್ಟು ಮಾಹಿತಿ ಕೇಳುವಂತ ಕೆಲಸಗಳನ್ನು ಕೂಡ ಈಗ ಹೈಕೋರ್ಟ್ ಮಾಡಿದೆ. ಅಂದ್ರೆ ಈಗಾಗಲೇ ರಾಜೀವ್ ಗೌಡ ಪರ ವಕೀಲರು ಒಂದು ತಮ್ಮ ಸ್ಟ್ಯಾಂಡ್ ಅನ್ನ ಹೇಳ್ತಾ ಇದ್ದಾರೆ. ತಮ್ಮ ನಿಲುವು ಏನಿತ್ತು ಆ ನಿಲುವನ್ನ ಸ್ಪಷ್ಟನೆ ಪಡ್ತಾ ಇರುವಂತದ್ದು. ಈಗ ಫೋನ್ ಮೂಲಕ ಕ್ಷಮೆಯನ್ನ ಕೇಳಿದ್ದಾರೆ, ಮಾಧ್ಯಮಗಳ ಮೂಲಕ ಕ್ಷಮೆಯನ್ನ ಕೇಳಿದ್ದಾರೆ, ಬಹಿರಂಗವಾಗಿ ಕ್ಷಮೆಯನ್ನ ಕೇಳಲಿಕ್ಕೂ ಕೂಡ ರಾಜೀವ್ ಗೌಡ ತಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ ವಾದ ಪ್ರತಿವಾದವನ್ನು ಆಲಿಸಿ ಈಗ ಆದೇಶವನ್ನು ಕಾಯ್ದಿರಿಸುವಂಥದ್ದು. ಆದೇಶ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಏನಾದ್ರೂ ಆದೇಶ ವ್ಯತಿರಿಕ್ತವಾಗಿ ಬಂದ್ರೆ ರಾಜೀವ್ ಗೌಡಗೆ ಆಗಿರುವಂತಹ ಸಂಕಷ್ಟ ಏನಿದೆ ಅದು ಇನ್ನಷ್ಟು ದೊಡ್ಡದಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ದಿವ್ಯಾ, ಅಮೃತ ಗೌಡ ಅವರ ಪರವಾಗಿ ಇರುವಂತಹ ವಕೀಲರು ಏನ್ ವಾದವನ್ನ ಮಾಡಿದ್ರು, ಅರ್ಜಿಯನ್ನ ವಾಪಸ್ ಪಡೆಯೋದಕ್ಕೆ ಅವರ ಸಮ್ಮತಿ ಇದೆಯಾ, ಅದರ ಬಗ್ಗೆ ಅವರ ವಾದ ಏನಾಗಿತ್ತು? ಅಮೃತಗೌಡ ಪರವಾಗಿ ಪ್ರತ್ಯೇಕವಾಗಿ ಯಾವ ವಕೀಲರು ಕೂಡ ಹಾಜರಾಗಿರಲಿಲ್ಲ. ಕೇವಲ ಅದು ಸರ್ಕಾರಿ ಪರ ವಕೀಲರು ಹಾಜರಾಗಿದ್ದಂಥದ್ದು. ಯಾಕೆಂದ್ರೆ FIR ದಾಖಲಾಗಿತ್ತು. ದಾಖಲಾದ ಬಳಿಕ ಸರ್ಕಾರಿ ಪರ ವಕೀಲರು ಅದಕ್ಕೆ ಆಕ್ಷೇಪವನ್ನು ಎತ್ತುವಂತ ಕೆಲಸಗಳನ್ನು ಕೂಡ ಮಾಡಿದ್ರು. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಹುಡುಕಾಟವನ್ನು ಈಗ ಆರೋಪಿ ಏನಿದ್ದಾನೆ, ಆರೋಪಿ ಘಟನೆ ನಡೆದ ದಿನದಿಂದ ಇಲ್ಲಿಯೇ ತನಕ ಕೂಡ ತಪ್ಪಿಸ್ಕೊಳ್ಳುವಂತ ಕೆಲಸಗಳಾಗಿದ್ದಾವೆ. ಜೊತೆಗೆ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರೆ ಆ ವಿಚಾರವು ಕೂಡ ಕೆಳಹಂತದ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜೊತೆಗೆ ಪೊಲೀಸರು ನಿರಂತರವಾಗಿ ಅವರನ್ನ ಹುಡುಕಾಟ ಮಾಡುವಂತ ಕೆಲಸ ಮಾಡ್ತಾರೆ. ಈ ರೀತಿ ಏನಾದ್ರೂ FIR ಅನ್ನ ರದ್ದು ಮಾಡುವಂತದ್ದು ಅಥವಾ ಮಧ್ಯಂತರ ರಕ್ಷಣೆ ಏನಾದ್ರೂ ಕೊಟ್ರೆ ಅದು ಆತನಿಗೆ ಇನ್ನೊಂದಷ್ಟು ರಿಲೀಫ್ ಅನ್ನ ಕೊಡುವಂತ ಸಾಧ್ಯತೆಗಳಿರ್ತವೆ. ಜೊತೆಗೆ ಈತ ಮಾಡಿರುವಂತದ್ದು ಒಬ್ಬ ಸರ್ಕಾರಿ ಅಧಿಕಾರಿಗೆ ನಿಂದನೆಯನ್ನ ಮಾಡಿದರೆ, ಜೊತೆಗೆ ದೌರ್ಜನ್ಯದ ರೀತಿಯಲ್ಲಿ ಈ ಪ್ರಕರಣವನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ವಾದವನ್ನ ಮಾಡಿರುವಂತದ್ದು. ವಾದ ಪ್ರತಿವಾದವನ್ನ ಆಲಿಸಿ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಆದೇಶವನ್ನ ಕೊಡುವಂತ ಸಂದರ್ಭದಲ್ಲಿ ಯಾವ ಆದೇಶಗಳನ್ನ ಕೊಡುತ್ತೆ ಏನೋ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಒಂದು ಸಣ್ಣ ಬ್ಯಾನರ್ ವಿಚಾರವಾಗಿ ಆದಂತಹ ಗಲಾಟೆ ಅನಂತರ ಆಕೆ ಪೌರಾಯುಕ್ತೆ ಮಹಿಳೆ ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಒಬ್ಬ ಕೈ ಮುಖಂಡ ಈ ರೀತಿ ನಡ್ಕೊಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿ ದೂರು ದಾಖಲು ಮಾಡಿದರು.